ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ಮಾತಾಡ್ತಕ್ಕಂಥ ವಿಷಯ ಏನು ಅಂತ ಅಂದರೆ, ನಾವೊಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಒಂದು ವೆಬ್ಸೈಟ್ನ ಕಂಪ್ಲೀಟಾಗಿ ಡೆವಲಪ್ ಮಾಡಿ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಕಂಪ್ಲೀಟಾಗಿ ಡೆವಲಪ್ ಮಾಡಿ ಅದನ್ನು ಲೈವ್ ಆಗಿ ಡೆಪ್ಲಾಯ್ ಮಾಡಿದ್ದೀವಿ. ಇವಾಗ ಆಲ್ರೆಡಿ ತುಂಬ ಕಮ್ಮಿ ಬಜೆಟ್ನ ಇಟ್ಕೊಂಡು ನಾವು ಡೆವಲಪ್ ಮಾಡಿದ್ದೀವಿ. ಇನ್ ಫ್ಯೂಚರ್ನಲ್ಲಿ ನೀವೇನಾದ್ರೂ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಅಥವಾ ಒಂದು ವೆಬ್ಸೈಟ್ನ ಡೆವಲಪ್ ಮಾಡಿ ನೀವೇನಾದರೂ ಲಾಂಚ್ ಮಾಡಬೇಕು ಅನ್ನೋಂಗಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಫ್ರಮ್ ದ ಸ್ಕ್ರ್ಯಾಚಿಂದ ಯಾವ ಥರ ಡೆವಲಪ್ ಮಾಡಬೇಕು, ಏನೇನೆಲ್ಲ ಟೆಕ್ನಾಲಜೀಸ್ನ ಯೂಸ್ ಮಾಡಬೇಕು, ಯಾವ ಥರ ಡೆವಲಪ್ ಮಾಡಿ ಎಲ್ಲಿ ಫ್ರೀಯಾಗಿ ಡೆಪ್ಲಾಯ್ ಮಾಡ್ಬೋದು. ಸೀರಿಯಸ್ಲಿ ನಾನು ಫ್ರೀಯಾಗಿ ಡೆಪ್ಲಾಯ್ ಮಾಡಿದ್ದೀನಿ. ಅಂದರೆ ಅದಕ್ಕೂ ಲಿಮಿಟೇಷನ್ಸ್ ಇರುತ್ತೆ, ಅವೆಲ್ಲ ಏನೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಲೈವ್ ಆಗಿ ನಿಮಗೆ ಆ ವೆಬ್ಸೈಟ್ನ ತೋರಿಸ್ತೀನಿ. ಇದರಲ್ಲಿ ನಿಮಗೆ ಓವರ್ವ್ಯೂನ ಕೊಡ್ತಾ ಹೋಗ್ತೀನಿ. ಅದಾದಮೇಲೆ ನಿಮಗೆ ಒಂದೊಂದಾಗಿ ಸ್ಟೆಪ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಓಕೆನಾ? ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಓಕೆ, ನಾನಿವಾಗ ಗೂಗಲ್ ಬ್ರೌಸರ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಹೋಗ್ಬಿಟ್ಟು busyonline.com ಅಂತ ನಾನು ಟೈಪ್ ಮಾಡ್ತೀನಿ. busyonline.com ಅಂತ ಸರ್ಚ್ ಮಾಡ್ತೀನಿ. ಇದನ್ನು ಸರ್ಚ್ ಮಾಡಿದ ತಕ್ಷಣ ನೋಡಿ ಒಂದು ವೆಬ್ಸೈಟ್ ಓಪನ್ ಆಯ್ತಲ್ವಾ. ಈ ವೆಬ್ಸೈಟ್ ಬಂದುಬಿಟ್ಟು ಕಂಪ್ಲೀಟಾಗಿ ನಾವೇ ಡೆವಲಪ್ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ನಾನೇ ಕ್ಲೋಸ್ ಆಗಿ ವರ್ಕ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಒಂದೊಂದು ಸ್ಟೆಪ್ನೂ ಕೂಡ ಒಂದೊಂದು ಲೈನ್ ಆಫ್ ಕೋಡ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಬರ್ದಿದ್ದೀವಿ. ಯಾಕಂತಂದರೆ ಇನ್ ಫ್ಯೂಚರ್ನಲ್ಲಿ ಯಾವುದಾದ್ರೂ ಒಂದು ಚೇಂಜಸ್ ಬಂದರೆ, ಕೋಡ್ ಮಾಡಿಫಿಕೇಷನ್ಸ್ ಬಂದರೆ ಯಾವ ಥರ ಚೇಂಜಸ್ ಮಾಡಬೇಕು ಅನ್ನೋದೆಲ್ಲ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕಲ್ವಾ. ಅದಕ್ಕೋಸ್ಕರ ಸ್ಕ್ರ್ಯಾಚ್ ಇಂದ ಬಿಲ್ಡ್ ಮಾಡಿದ್ದೀವಿ. ಇದರಲ್ಲಿ ನೀವು ನೋಡ್ತಾ ಹೋದರೆ ನಮ್ಮ ಲೋಗೋ ಒಂದು ಇಲ್ಲಿದೆ, ಬಿಸಿ ಆನ್ಲೈನ್ ಅಂತಕ್ಕಂಥ ಒಂದು ಲೋಗೋ. ನಾನು ಇಲ್ಲಿ ಹೇಳ್ತಾ ಹೋದ್ರೇ ಗೊತ್ತಾಗ್ಬಿಡುತ್ತೆ ಯಾವ ಪರ್ಪಸ್ಗೆ, ಯಾವ ಪ್ಲಾಟ್ಫಾರ್ಮ್ಗೆ ನಾವು ಈ ವೆಬ್ಸೈಟ್ನ ಬಿಲ್ಡ್ ಮಾಡಿದ್ದೀವಿ ಅಂತ. ಇಲ್ಲಿ ನೀವು ನೋಡಿದ್ರೆ ಟೆಂಪ್ಲೇಟ್ಸ್, ವೈವಿ ಅಂತ, ಕಾಂಟ್ಯಾಕ್ಟರ್ಸ್, ಈ ಥರ ಎಲ್ಲ ಬಟನ್ಸ್ನ ಕೊಟ್ಟಿದ್ದೀನಿ. ಇದ್ರ ಮೇಲೆ ಹವರ್ ಮಾಡಿದ್ರೆ ನೋಡಿ ಎಕ್ಸ್ಪ್ಲೋರ್ ಟೆಂಪ್ಲೇಟ್ಸ್ ಅಂತ ಇದೆ. ಅಂದರೆ ಯಾವ ಥರ ಟೆಂಪ್ಲೇಟ್ಸ್ ಬೇಕು ಅದನ್ನೆಲ್ಲನೂ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಏನು ಈ ವೆಬ್ಸೈಟ್ ಅಂತ ಅನ್ನೋದನ್ನು ಹೇಳ್ಬಿಡ್ತೀನಿ. ಯಾಕಂದರೆ ಅವಾಗಲೇ ನಾನು ಗೋತ್ರೂ ಮಾಡುವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಹೋಗುತ್ತೆ. ಮೊದಲಿಗೆ ಏನು ಅಂತ ಅಂದರೆ ನಮಗೆ ಒಂದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಇದೆ ಅಂತ ಅಂದ್ಕೊಳ್ಳಿ. ಅಂದರೆ ಚಿಕ್ಕ ಬಿಸ್ನೆಸ್ ಏನೇ ಆಗಿರಲಿ, ಆ ಬಿಸ್ನೆಸ್ ಏನಾದ್ರೂ ಅದಕ್ಕೆ ಅಂತ ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ಕೋಬೇಕು ಅನ್ನಂಗಿದ್ರೆ ಅಥವಾ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡಿ, ಈಗ ಒಂದು ಬಿಸ್ನೆಸ್ ಯಾವುದೋ ಒಂದು ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ದಾರೆ ಆಫ್ಲೈನಲ್ಲಿ ಅಂತ ಅಂದರೆ ಅವ್ರು ಆನ್ಲೈನಿಗೆ ಬರಬೇಕು ಅನ್ನಂಗಿದ್ರೆ ಒಂದು ವೆಬ್ಸೈಟ್ನ ಲಾಂಚ್ ಮಾಡಬೇಕಾಗುತ್ತೆ ಅಥವಾ ಒಂದು ಆ್ಯಪ್ನ ಲಾಂಚ್ ಮಾಡಬೇಕಾಗುತ್ತೆ ಅಲ್ವಾ. ನಾವು ಅದರಲ್ಲಿ ಎಕ್ಸ್ಪರ್ಟ್ಸ್, ಅಂದರೆ ಒಂದು ಸಾಫ್ಟ್ವೇರ್ಸ್ನ ಬಿಲ್ಡ್ ಮಾಡೋದ್ರಲ್ಲಿ ನಿಮಗೇನೇ ಗೊತ್ತು, ಸಾಫ್ಟ್ವೇರ್ ಇಂಜಿನಿಯರ್ಸ್ ರೋಲ್ನ ನಾನು ಕೆಲಸ ಮಾಡ್ತಿದ್ದೀನಿ ಅಂತ. ಸೊ ಈ ಥರ ಒಂದು ಸಾಫ್ಟ್ವೇರ್ಸ್ನ ಬಿಲ್ಡ್ ಮಾಡಿಕೊಡೋಕ್ಕೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಒಂದು ಸಾಫ್ಟ್ವೇರ್ ಸೊಲ್ಯೂಷನ್ ಕೊಡ್ತಕ್ಕಂಥ ಒಂದು ಟೀಮ್ ಆಗಿ ವರ್ಕ್ ಮಾಡೋಣ ಅನ್ನೋ ಪ್ಲ್ಯಾನ್ನಲ್ಲಿ ಈ ಪ್ಲಾಟ್ಫಾರ್ಮ್ನ ಬಿಲ್ಡ್ ಮಾಡಿದ್ದೀವಿ. ಇದರಲ್ಲಿ ನೀವು ನೋಡಿದ್ರೆ ಈಗ ಯಾವುದೋ ಒಂದು ಕಂಪ್ನಿ, ಯಾವುದೋ ಒಂದು ಆಫ್ಲೈನ್ ಬಿಸ್ನೆಸ್ ಇದೆ, ಅದು ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡಬೇಕು ಅನ್ನೋಂಗಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರ ಒಂದು ರಿಕ್ವೈರ್ಮೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡಿ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಟೀಮ್ನ ಒಂದು ಅಜೆಂಡಾ. ಇದಕ್ಕೆ ಜಸ್ಟಿಫೈ ಮಾಡೋ ಥರ ನಮ್ಮ ವೆಬ್ಸೈಟ್ ಇರಬೇಕಲ್ವಾ. ಅಂದರೆ ನಿನಗೇನೆ ವೆಬ್ಸೈಟ್ ಬಿಲ್ಡ್ ಮಾಡ್ಕೊಳಕ್ಕೆ ನನಗೆ ಬಂದಿಲ್ಲ, ಬಟ್ ನಮಗೆ ಹೆಂಗೆ ಬಿಲ್ಡ್ ಮಾಡ್ಕೊಡ್ತೀಯ ಅಂದರೆ ಯಾರು ನಮಗೆ ಕ್ವಶನ್ ಮಾಡಬಾರ್ದು ಅಲ್ವಾ. ಅದಕ್ಕೋಸ್ಕರ ನಾವೊಂದು ಒಳ್ಳೆ ವೆಬ್ಸೈಟ್ನ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಐಡಿಯಾನಲ್ಲಿ ಬಿಲ್ಡ್ ಮಾಡಿರ್ತಕ್ಕಂಥದ್ದು ಇದು. ಇದರಲ್ಲಿ ಬಂದುಬಿಟ್ಟು ಟೆಂಪ್ಲೇಟ್ಸ್ ಅನ್ನೋದು ನಿಮಗೇನೆ ಇವಾಗ ಅರ್ಥ ಆಗಿರುತ್ತೆ. ಯಾವುದೋ ಒಂದು ಬಿಸ್ನೆಸ್ ಓನರ್ ಬರ್ತಾ ಇದ್ದಾರೆ, ನೋಡ್ತಿದ್ದಾರೆ ಅಂತ ಅಂದರೆ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಗೆ ಎಲ್ಲ ಥರದ ಟೆಂಪ್ಲೇಟ್ಸನ್ನು ಅವರು ಕಾಣಿಸ್ಬೇಕು. ಅಂದರೆ ಈ ಟೆಂಪ್ಲೇಟ್ ನಿಮಗೆ ಸೂಟಬಲ್ ಆಗುತ್ತಾ ನಿಮ್ಮ ಬಿಸ್ನೆಸ್ಗೆ ಅನ್ನೋದನ್ನು ಜಸ್ಟಿಫೈ ಮಾಡೋ ಥರ ಇರಬೇಕು. ಕ್ಲಿಕ್ ಮಾಡಿದೆ ಅಂತಂದರೆ ಟೆಂಪ್ಲೇಟ್ಸ್ ಮೇಲೆ ಇವಾಗ ಹವರ್ ಆಗಿ ಬರ್ತಾ ಇದೆ ಅಲ್ವಾ. ಇಲ್ಲಿ ಬಂದುಬಿಟ್ಟು ಟೆಂಪ್ಲೇಟ್ಸ್ನ ನೋಡ್ತಾ ಹೋಗ್ಬೋದು. ಈ ಥರ ಡ್ಯಾಶ್ ಬೋರ್ಡ್ಸ್ನ ಬಿಲ್ಡ್ ಮಾಡ್ತೀವಿ, ಈ ಥರ ಒಂದು ಇ ಕಾಮರ್ಸ್ ವೆಬ್ಸೈಟ್ನ ಬಿಲ್ಡ್ ಮಾಡ್ತೀವಿ, ಈ ಥರ ಎಲ್ಲ ನಾವು ಅವ್ರು ನೋಡ್ಕೊಳ್ತಾ ಹೋಗ್ಬೋದು. ಅಂದರೆ ಮಾಡರ್ನ್ ಟೆಕ್ನಾಲಜೀಸ್, ಮಾಡರ್ನ್ ಆಗಿ ನಾವು ಡಿಸೈನ್ ಮಾಡ್ತೀವಿ ಅನ್ನೋದನ್ನು ಜಸ್ಟಿಫೈ ಮಾಡೋ ಥರ ಇಲ್ಲಿ ಇಟ್ಟಿದ್ದೀವಿ. ಅದಾದಮೇಲೆ ವೈವಿ ಅಂತ ಬಂದರೆ ಇಲ್ಲಿ ಬಂದುಬಿಟ್ಟು ನಮ್ಮನ್ನು ಯಾಕೆ ಚೂಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡಿದರೆ ಐಕಾನ್ಸ್ ಎಲ್ಲ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ. ಅಂದರೆ ಆ್ಯನಿಮೇಷನ್ ಐಕಾನ್ಸ್ ಎಲ್ಲ, ಇದಕ್ಕೆಲ್ಲ ನಾನು ಏನು ಮಾಡಿದೆ ಅನ್ನೋದನ್ನು ಫ್ಯೂಚರ್ನಲ್ಲಿ ಹೇಳ್ತೀನಿ. ಇದನ್ನೆಲ್ಲ ಯಾವ ಥರ ಆ್ಯನಿಮೇಟ್ ಮಾಡಿದೆ ಅನ್ನೋದನ್ನು ಕೂಡ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡಿದ್ರೆ ಅಫೋರ್ಡಬಲ್ ಪ್ರೈಸಿಂಗ್, ನಮ್ಮದು ಏನೇನೆಲ್ಲ ಐಡಿಯಾಲಜಿ ಇದೆ, ನಾವು ನಮ್ಮನ್ನು ಯಾಕೆ ಚೂಸ್ ಮಾಡ್ಬೋದು ಒಂದು ಬಿಸ್ನೆಸ್ ಅನ್ನೋದನ್ನು ಇಲ್ಲಿ ಒಂದು 4 ಪಾಯಿಂಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇದಾದಮೇಲೆ ಕಾಂಟ್ಯಾಕ್ಟರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇಲ್ಲೊಂದು ಫಾರ್ಮ್ ಬರುತ್ತೆ. ಡೈರೆಕ್ಟಾಗಿ ಅವ್ರು ನಮಗೆ ಮೆಸೇಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಮೇಲ್ ಐ ಡಿನ ಅವರು ಹಾಕಿಬಿಟ್ಟು ಅದರಲ್ಲಿ ಹೋಗ್ಬಿಟ್ಟು ಹೆಲೋ ಟೀಮ್, ಐ ವಾಂಟ್ ಟು ಬಿಲ್ಡ್ ವೆಬ್ಸೈಟ್ ಅಂತ ಹೇಳ್ಬಿಟ್ಟು ಕೊಟ್ಟರೆ ಇಲ್ಲ ಸೆಂಡ್ ಬಟನ್ ಇದೆ ಅಲ್ವಾ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಂಡಿಂಗ್ ಅಂತ ಬಂತು. ಇಲ್ಲಿ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ಮೆಸೇಜ್ ಸೆಂಡ್ ಸಕ್ಸಸ್ಫುಲಿ ಅಂತ ಬಂತಲ್ವಾ. ಈ ಥರ ಇಲ್ಲೇನೂ ಕೂಡ ಮೀಟಿಂಗ್ನ ಕೂಡ ನಮ್ಮ ಜೊತೆ ಸ್ಕೆಡ್ಯೂಲ್ ಮಾಡ್ಬೋದು. ನಮ್ಮ ನೇಮ್ಸ್ನ ಕೊಡ್ಬೋದು, ಇಮೇಲ್ ಐ ಡಿನ ಕೊಟ್ಟರೆ ಇಲ್ಲಿ ಬಂದುಬಿಟ್ಟು ಡೇಟ್ ಮತ್ತು ಟೈಮಿಂಗ್ಸ್ನೆಲ್ಲ ಕೊಟ್ಟು ಮೀಟಿಂಗ್ ಪರ್ಪಸ್ನ ಹಾಕ್ಬಿಟ್ಟು ಸ್ಕೆಡ್ಯೂಲ್ ಮೀಟಿಂಗ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಇಲ್ಲ ಎಂಟ್ರಿ ಮಾಡಿರ್ತಕ್ಕಂಥ ಮೇಲ್, ನಮ್ಮ ಒಂದು ಮೇಲ್ ಎರಡು ಮರ್ಜ್ ಆಗಿಬಿಟ್ಟು ಒಂದು ಇನ್ವೈಟ್ ಕ್ರಿಯೇಟ್ ಆಗಿಬಿಡುತ್ತೆ. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಾನ್ಫರೆನ್ಸಲ್ಲಿ ನಾವು ಫ್ರೀಯಾಗಿ
ಫ್ರೀಯಾಗಿ ಮಾತಾಡ್ತಾ ಹೋಗ್ಬೋದು. ಓಕೆನಾ, ಇದು ಒಂದು ವಿಷಯ. ಇಲ್ಲಿ ಬಂದುಬಿಟ್ಟು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋ ಥರ ಒಂದು ಫೀಚರ್, ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡೋ ಥರ, ಮೇಲ್ ಮಾಡೋ ಥರ ಒಂದು ಫೀಚರ್ ಇದೆ. ಇದಾದಮೇಲೆ ಮೇನ್ ಥಿಂಗ್ ಏನು ಅಂತಂದರೆ ಇಲ್ಲಿ ಬಂದುಬಿಟ್ಟು ನಮ್ಮ ಒಂದು ಪ್ಲ್ಯಾನ್ಸ್ಗಳೇನೇನಿದೆ, ನಮಗೆ ಏನೇನೆಲ್ಲ ಟೆಕ್ನಾಲಜೀಸ್ನ ಯೂಸ್ ಮಾಡಿ ನಾವು ಬಿಲ್ಡ್ ಮಾಡ್ತೀವಿ, ಜೊತೆಗೆ ನಮ್ಮ ಒಂದು ಪೋರ್ಟ್ಫೋಲಿಯೋ ಇಲ್ಲಿವರೆಗೂ ಏನೇನು ವರ್ಕ್ ಮಾಡಿದ್ದೀವಿ ಅನ್ನೋದನ್ನೆಲ್ಲ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಪ್ಲ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಏನೇನು ಪ್ಲಾನ್ಸ್ ಎಲ್ಲ ಇದ್ದಾವೆ ಅದನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು. ಲೈಕ್ ಇದು ಒಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್, ಇನ್ನೊಂದು ಬಂದುಬಿಟ್ಟು ಫ್ರೀಲಾನ್ಸ್ ಪ್ಲಾನ್. ಸಬ್ಸ್ಕ್ರಿಪ್ಷನ್ ಪ್ಲಾನಲ್ಲಿ ಕಂಪ್ಲೀಟ್ ಕೋಡ್ ಓನರ್ಶಿಪ್ ಎಲ್ಲ ನಾವೇನೇ ಇಟ್ಟಿರ್ತೀವಿ. ಇನ್ನೊಂದು ಏನು ಅಂತಂದರೆ ಫ್ರೀಲಾನ್ಸಿಂಗ್ ಪ್ಲಾನ್ನಲ್ಲಿ ಬಂದುಬಿಟ್ಟು ಏನಾಗುತ್ತೆ ಅಂತಂದರೆ ನಿಮಗೆ ಕೋಡ್ನ ಕಂಪ್ಲೀಟಾಗಿ ಬಿಲ್ಡ್ ಮಾಡಿಕೊಡ್ತೀವಿ, ನಿಮಗೆ ಆ ಸಾಫ್ಟ್ವೇರ್ನ ನಿಮ್ಮ ಓನರ್ಶಿಪ್ಗೇನೆ ಕೊಟ್ಬಿಡ್ತೀವಿ, ಅದಕ್ಕೆ ನಾವು ಬಿಲ್ಡ್ ಮಾಡಿಕೊಟ್ಟಿರ್ತಕ್ಕಂಥ ಕಾಸ್ಟ್ನ ಮಾತ್ರ ಚಾರ್ಜ್ ಮಾಡ್ತೀವಿ ಅನ್ನೋ ಥರ ಒಂದು ಪ್ಲಾನ್. ಸೊ ಫ್ರೀಲಾನ್ಸಿಂಗ್ನಲ್ಲಿ ನೀವು ನೋಡಿದ್ರೆ ಡೆವಲಪ್ಮೆಂಟಿಗೆ ಬಂದುಬಿಟ್ಟು ಬೇಸ್ಡ್ ಅಪ್ ಆನ್ ದ ಪ್ರಾಜೆಕ್ಟ್ ಸ್ಕೋಪ್ ಬೇಸಿಸ್ ಮೇಲೆ ನಾವು ಚಾರ್ಜ್ ಮಾಡ್ತೀವಿ, ಜೊತೆಗೆ ಸಪೋರ್ಟ್ ಕೊಡಬೇಕು ಅಂದರೆ ಸಪೋರ್ಟ್ ಕೊಡ್ತೀವಿ ಇನ್ ಫ್ಯೂಚರ್ನಲ್ಲಿ ಅನ್ನೋ ಥರ ಕೊಟ್ಟಿದ್ದೀವಿ. ಸಬ್ಸ್ಕ್ರಿಪ್ಷನ್ ಬಂದುಬಿಟ್ಟು ಇಲ್ಲೂ ಕೂಡ ದೊಡ್ಡ ದೊಡ್ಡ ಸಾಫ್ಟ್ವೇರ್ಸ್ ಆದರೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗುತ್ತೆ ಅನ್ನೋ ಥರ. ಎಲ್ಲನೂ ಮೇಂಟೈನ್ ಮಾಡಬೇಕಲ್ಲ, ಡೇಟಾ ಬೇಸ್ ಎಲ್ಲ ಇದ್ದರೆ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕಲ್ಲ, ಅದಕ್ಕೂ ನಾವೆಲ್ಲ ಪೇ ಮಾಡಬೇಕಲ್ವ, ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಒಂದು ಪ್ಲಾನ್ನ ಇಲ್ಲಿ ಇಟ್ಟಿದ್ದೀವಿ. ಸೊ ಈ ಥರ ಒಂದು ಬಿಲ್ಡ್ ಮಾಡಿದ್ದೀವಿ. ಇಲ್ಲಿ ಬಿಲ್ಡ್ ವಿತ್ ಅಂತ ಕೊಟ್ಟರೆ ಇಲ್ಲಿ ಬಂದುಬಿಟ್ಟು ಕರೆಂಟ್ ಟೆಕ್ನಾಲಜೀಸ್ ನಾವು ಏನೇನೆಲ್ಲ ಯೂಸ್ ಮಾಡ್ತೀವಿ ಅನ್ನೋ ಥರ ಇದೆ. ಈಗ ಸೆಲೆನಿಯಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆನಿಯಮ್ ಅಂದರೆ ಏನು ಅಂತ ಗೊತ್ತಿಲ್ಲದಲ್ಲೇ ಇರೋರು ಅದ್ರ ಬಗ್ಗೆ ಆನ್ಲೈನ್ ಡಿಸ್ಕ್ರಿಪ್ಷನ್ ಥರ ಓದ್ಕೋಬೋದು. ಈಗ ಪೈಥಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಬಗ್ಗೆ ಓದ್ಕೋಬೋದು. ಈ ಥರ ಎಲ್ಲ ಇದೆ. ಇಲ್ಲಿ ಬಂದುಬಿಟ್ಟು ಒಂದೇ ಒಂದು ಕ್ರಾಸ್ ಐಕನ್ ಕೊಟ್ಟಿದ್ದೀನಿ, ಅದನ್ನು ಕೊಟ್ಟರೆ ಕ್ಲೋಸ್ ಆಗುತ್ತೆ. ಪೋರ್ಟ್ಫೋಲಿಯೋ ಒಳಗಡೆ ಬಂದರೆ ನಾವು ಇಲ್ಲಿವರೆಗೂ ಏನೇನು ವರ್ಕ್ ಮಾಡಿದ್ದೀವಿ ಅಂತ. ಸದ್ಯ ನಾವೇನೇನು ವರ್ಕ್ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನಮ್ಮದೇನೆ ಕರೆಂಟ್ ವೆಬ್ಸೈಟ್ನ ನೀವು ಒಂದು ಟ್ರಸ್ಟ್ ಮಾಡ್ತಾ ಹೋಗ್ಬೋದು ನಮ್ಮನ್ನು ಅನ್ನೋ ಥರ ಇಲ್ಲಿ ಕೊಟ್ಟಿದ್ದೀವಿ. ದಿಸ್ ಇಸ್ ಅವರ್ ಅಫಿಷಿಯಲ್ ಬಿಸಿ ಆನ್ಲೈನ್ ಪೇಜ್ ಅಂತ ಕೊಟ್ಟಿದ್ದೀವಿ. ಇನ್ ಫ್ಯೂಚರ್ನಲ್ಲಿ ನಾವು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನ ಮಾಡಿದ್ರೆ ಇದರ ಕೆಳಗಡೆ ಬಂದುಬಿಟ್ಟು ಅದರ ಒಂದು ಇಮೇಜಸ್ ಮತ್ತು ಓನರ್ ಕೊಟ್ಟಿರ್ತಕ್ಕಂಥ ಕಮೆಂಟ್ಸ್ ಎಲ್ಲನೂ ಕೂಡ ಆ್ಯಡ್ ಮಾಡ್ತಾ ಹೋಗ್ಬೋದು. ಇದು ಬಂದುಬಿಟ್ಟು ಓವರ್ ವ್ಯೂ ಆಫ್ ದ ಸೈಟ್. ಓಕೆನಾ, ಈ ಥರ ಎಲ್ಲ ಫೀಚರ್ಸ್ ಇದೆ ಅನ್ನೋ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ ಫ್ಯೂಚರ್ನಲ್ಲಿ ನೀವು ಕೂಡ ಯಾವುದಾದ್ರೂ ಈ ಥರ ಒಂದು ಪ್ಲಾಟ್ಫಾರ್ಮ್ನ ಬಿಲ್ಡ್ ಮಾಡಬೇಕು ಅನ್ನೋಂಗಿದ್ರೆ ಈ ಥರ ಅಂದರೆ ಕಂಪ್ಲೀಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿರಲಿ ಅಥವಾ ನಿಮ್ಮ ಒಂದು ಫೀಚರ್ಸ್ ನೀವು ಏನೇನು ಕೊಡ್ತಿದ್ದೀರಾ, ಏನು ಆಫರ್ ಮಾಡ್ತಿದ್ದೀರಾ, ಅವೆಲ್ಲನೂ ಕೂಡ ಸ್ಟ್ರಕ್ಚರ್ಡಾಗಿ ಯಾವ ಥರ ಮಾಡಬೇಕು ಅನ್ನೋದಕ್ಕೆ ಇದೊಂದು ನಿಮಗೆ ಐಡಿಯಾನ ಕೊಟ್ಟಿರುತ್ತೆ. ಓಕೆನಾ, ಇನ್ನೂ ನೋಡ್ತಾ ಹೋದರೆ ಇಲ್ಲಿ ಬಂದುಬಿಟ್ಟು ಚೇಂಜ್ ಆಗ್ತಾನೆ ಇರುತ್ತೆ. ಅಂದರೆ ನಿಮ್ಮ ಒಂದು ಪ್ರಾಸೆಸ್ನ ಆಟೋಮೇಷನ್ ಕೂಡ ನಾವು ಮಾಡ್ಕೊಡ್ತೀವಿ. ಅಂದರೆ ಮ್ಯಾನ್ಯಲ್ ಆಗಿ ಯಾವುದೋ ಒಂದು ಎಕ್ಸೆಲ್ ಶೀಟ್ ವರ್ಕ್ಸ್ ಎಲ್ಲ ಮಾಡ್ತಾ ಇದ್ದರೆ ಆಟೋಮೆಟಿಕ್ ಆಗೋದೆಲ್ಲ ಮಾಡಿಬಿಟ್ಟು ಮೇಲ್ ಸೆಂಡ್ ಆಗೋ ಥರ ಎಲ್ಲ ಮಾಡ್ತೀವಿ. ಇಲ್ಲಿ ನೀವು ಮೆಸೇಜ್ ಕಳಿಸಿದ್ನಲ್ಲ ನಾನು ಸದ್ಯ ಐ ವಾಂಟ್ ಟು ಬಿಲ್ಡ್ ಎ ಸೈಟ್ ಅನ್ನೋದು, ಅದನ್ನು ಬೇಕಾದರೆ ನಿಮಗೆ ಮೇಲ್ ಯಾವ ಥರ ಬಂದಿದೆ ಅಂತ ನಾನು ಸೈಡಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡ್ತಾ ಹೋಗಿ ಆಟೋಮೆಟಿಕ್ ಮೇಲ್ ಬಂದ್ಬಿಡುತ್ತೆ. ಓಕೆ, ಇಷ್ಟೆಲ್ಲ ಅರ್ಥ ಆಯ್ತಲ್ವಾ? ಇದು ಬೇಸಿಕಾಗಿ ಏನೇನು ಫಂಕ್ಷನಾಲಿಟಿ ಅಂತ ಗೊತ್ತಾಗ್ತಾ ಹೋಯಿತು. ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಏನನ್ನು ಯೂಸ್ ಮಾಡಿ ಬಿಲ್ಡ್ ಮಾಡ್ತಾ ಹೋದು ಅನ್ನೋದನ್ನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಸೊ ನೀವು ಕೂಡ ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡುವಾಗ ಸೇಮ್ ಈಗ ನಾವು ಟ್ರೆಂಡಿಂಗ್ ಟೆಕ್ನಾಲಜೀಸ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಬಿಲ್ಡ್ ಮಾಡ್ತಾ ಹೋದ್ವು. ಅಂದರೆ ಇವಾಗ ಟ್ರೆಂಡಿಂಗಾಗಿ ಯಾವುದ್ಯಾವುದನ್ನು ಯೂಸ್ ಮಾಡಿದ್ರೆ ನಮಗೆ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ರಿಯಾಕ್ಟ್ JS ಆಗಿರ್ಬೋದು, ತುಂಬ ಸೆಕ್ಯೂರ್ಡ್ ಬ್ಯಾಕೆಂಡ್ನ ಎಲ್ಲಿ ಬಿಲ್ಡ್ ಮಾಡ್ಬೋದು ಅನ್ನೋಂಗಿದ್ರೆ ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡ್ಬೋತಾ ಹೋಗ್ಬೋದು. ಅದು ಇಲ್ದಂಗೆ ನಾನು ಜಾವಾ ಡೆವಲಪರ್ ಅಲ್ವಾ, ನನಗೆ ಸ್ಪ್ರಿಂಗ್ ಬೂಟ್ ಚೆನ್ನಾಗೇ ಗೊತ್ತು, ಅದಕ್ಕೋಸ್ಕರ ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡ್ಕೊಂಡು ನಾವು ಬ್ಯಾಕೆಂಡ್ನ ಬಿಲ್ಡ್ ಮಾಡಿದ್ದೀವಿ. ಡೆಪ್ಲಾಯ್ನ ನಾವು ಎಲ್ಲಿ ಮಾಡೋದು, ಜೊತೆಗೆ ಈ ವೆಬ್ಸೈಟ್ನಲ್ಲೇ ನೀವು ನೋಡ್ತಾ ಹೋದರೆ ಎಷ್ಟು ಚೆನ್ನಾಗಿ ಕಲರ್ಸ್ ಮತ್ತು ಟೈಲ್ಸ್ ಬಟನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ಅದನ್ನೆಲ್ಲ ನಾವು ಯಾವ ಥರ ಬಿಲ್ಡ್ ಮಾಡೋದು ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಇದನ್ನೆಲ್ಲ ಬಿಲ್ಡ್ ಮಾಡೋಕ್ಕೆ ಒಂದು ಎಕ್ಸ್ಟರ್ನಲ್ ಡಿಪೆಂಡೆನ್ಸೀಸ್ನ ಯೂಸ್ ಮಾಡ್ತಾ ಹೋಗೋದು. ಫಸ್ಟ್ ಥಿಂಗ್ ಏನು ಅಂತ ಅಂದರೆ ನಾವು ಈ ಫ್ರಂಟ್ ಎಂಡ್ನ ಕಂಪ್ಲೀಟಾಗಿ ಬಿಲ್ಡ್ ಮಾಡಿರೋದು ಬಂದುಬಿಟ್ಟು ರಿಯಾಕ್ಟ್ ಪ್ಲಸ್ ವೈಟ್ ಅಂತ ಒಂದು ಟೆಕ್ನಾಲಜಿ ಇದೆ ಅಲ್ವಾ, ಅದನ್ನು ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡೋದು. ₹0 ಸ್ಪೆಂಡ್ ಮಾಡಿದ್ದೀವಿ. ಅದನ್ನು ಯೂಸ್ ಮಾಡಿಕೊಂಡು ಕಲ್ತ್ಕೊಂಡು ರಿಯಾಕ್ಟ್ JS ಹೆಂಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿತ್ತು ಮುಂಚೆನೇ. ಅದ್ರ ಮೇಲೆ ಟಾಪಲ್ಲಿ ಹೆಂಗೆಲ್ಲ ವರ್ಕ್ ಆಗುತ್ತೆ ಅಂತ ಇನ್ನೊಂದು ಸರಿ ಗೋತ್ರೂ ಮಾಡಿ ಕಂಪ್ಲೀಟಾಗಿ ಅದನ್ನು ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡೋದು. ಬಟ್ ರಿಯಾಕ್ಟ್ JSನಲ್ಲಿ ಈ ಥರ ಎಲ್ಲ ಪರ್ಫೆಕ್ಟಾಗಿ ಕಲರ್ಸ್ ಆಗಿರ್ಬೋದು, ಬಿಲ್ಡ್ ಬಟನ್ ಬಗ್ಗೆ ನಿಮಗೆ ಹೇಳಿಲ್ಲ. ಬಿಲ್ಡ್ ಬಟನ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಸೇಮ್ ಕಾಂಟ್ಯಾಕ್ಟ್ ಹೋಗುತ್ತೆ. ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅಲ್ವಾ ನಾವು ಹೆಂಗಿದ್ರು ಮಾತಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಬಿಲ್ಡ್ ಬಟನ್ ಹಿಂಗಿದೆ. ಇವಾಗ ಮೇನ್ ಥಿಂಗ್ ಏನು ಅಂತ ಅಂದರೆ ಮೊಬೈಲ್ ಫ್ರೆಂಡ್ಲಿ ಇದೆಯಾ ಅನ್ನೋದು ಇದಕ್ಕೆ ಮೇನ್. ಯಾಕಂದರೆ ನಮ್ಮ ಒಂದು ಆಫ್ಲೈನ್ ಬಿಸ್ನೆಸ್ ಕಸ್ಟಮರ್ಸ್ಗೆ ಅವರು ಯಾವಾಗಲೂ ಲ್ಯಾಪ್ಟಾಪ್ನ ಅಥವಾ ಸಿಸ್ಟಮ್ನ ಯೂಸ್ ಮಾಡ್ತಾರೆ ಅಂತ ಒಂದು ಇಲ್ವಲ್ಲ. ಸೊ ಮೊಬೈಲ್ ಫ್ರೆಂಡ್ಲಿ ಅಂತ ನೋಡಿದ್ರೆ ಮೊಬೈಲ್ ಫ್ರೆಂಡ್ಲಿಗೆ ನಾನು ಬಂದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ನೀವು ನೋಡಿ ಮೊಬೈಲ್ ಫ್ರೆಂಡ್ಲಿ ಆಗೋಯ್ತು. ಇಲ್ಲಿ ಬಂದುಬಿಟ್ಟು ಆವಾಗಲೇ ಬಟನ್ಸ್ ಎಲ್ಲ ಇದ್ವಲ್ಲ ಅವೆಲ್ಲ 3 ಡಾಟ್ ಐಕಾನ್ ಆಗಿ ಕನ್ವರ್ಟ್ ಆಗೋಯ್ತು. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ಕರೆಕ್ಟಾಗಿ ಇದೆ. ಸೇಮ್ ಪ್ಲ್ಯಾನ್ಸ್ನ ಕ್ಲಿಕ್ ಮಾಡಿದ್ರೂ ಕರೆಕ್ಟಾಗಿ ಬರುತ್ತೆ. ಇಲ್ಲೂ ಇದನ್ನು ಕ್ಲಿಕ್ ಮಾಡಿದ್ರು ಕರೆಕ್ಟಾಗಿ ಬರುತ್ತೆ. ಸೊ ಮೊಬೈಲ್ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೀವು ನೋಡಿದ್ರೆ ಮೊಬೈಲ್ ಫ್ರೆಂಡ್ಲಿಯಾಗಿ ಅಲ್ಲಿ ನೀವು 4 ಟೈಲ್ಸ್ ಹಿಂಗೆ ನೋಡಿದ್ರಿ ಫುಲ್ ಅಡ್ಡಡ್ಡ. ಇಲ್ಲಿ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ 1 by 1 ಬಂದು ಕೂತಿದೆ ನೋಡಿ ಇಲ್ಲಿ. ಸೊ ಇದನ್ನು ಕೂಡ ಪರ್ಫೆಕ್ಟ್ ಅಲೈನ್ಮೆಂಟ್ನಲ್ಲಿ ಬಂದಿದೆ. ಓಕೆನಾ, ಇದು ಒಂದು ಮೊಬೈಲ್ ಫ್ರೆಂಡ್ಲಿಯಾಗಿ ಬಿಲ್ಡ್ ಮಾಡಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿದಾಗ ಬಂದಿರತಕ್ಕಂಥದ್ದು ಇದು. ಓಕೆನಾ,
ಇಷ್ಟು ಗೊತ್ತಾಯಿತು ಅಲ್ವಾ. ನೆಕ್ಸ್ಟ್ ಏನು ಅಂತ ಅಂದರೆ ಇವಾಗ ಟೆಕ್ನಾಲಜೀಸ್ನ ಹೇಳ್ತಾ ಹೋಗ್ತೀನಿ. ನನಗೆ ಫಸ್ಟಿಗೆ ಹೇಳ್ದಂಗೆ ರಿಯಾಕ್ಟ್ ಪ್ಲಸ್ ವೈಟ್ನ ಯೂಸ್ ಮಾಡಿಕೊಂಡು ಫ್ರಂಟ್ ಎಂಡ್ನ ಬಿಲ್ಡ್ ಮಾಡೋದು. ಅದಾದಮೇಲೆ ನಾವು ಒಳ್ಳೊಳ್ಳೆ ಈ ಕಾಂಪೊನೆಂಟ್ಸ್ಗಳೆಲ್ಲ ಬೇಕಲ್ಲ, ಅದಕ್ಕೋಸ್ಕರ ನಾವೇನು ಮಾಡೋದು ಅಂತ ಅಂದರೆ ಇಲ್ಲಿ ಬಂದುಬಿಟ್ಟು ಹೀರೋ UI ಅಂತ ಸರ್ಚ್ ಮಾಡಿ. ಹೀರೋ UI ವೆಬ್ಸೈಟ್ ಒಳಗಡೆ ನೀವು ಹೋದರೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಕಾಂಪೊನೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಕಾಂಪೊನೆಂಟ್ಸ್ ಒಳಗಡೆ ನಿಮಗೆ ಫ್ರೀಯಾಗಿಯೇ ಡೌನ್ಲೋಡ್ ಮಾಡಿಸ್ತಾ ಹೋಗ್ಬೋದು. ಇಲ್ಲಿ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಬಟನ್ ಅಂತ ಕ್ಲಿಕ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಈ ಬಟನ್ನ ಹೆಂಗೆ ನೀವು ನಿಮ್ಮ ಪ್ರಾಜೆಕ್ಟಿಗೆ ಹಾಕ್ಕೋಬೇಕು, ನಿಮ್ಮ ಕೋಡಿಗೆ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನೇ ನೀವು ಕಲಿಬೇಕಾಗುತ್ತೆ. ಬಿಟ್ಟರೆ ಇಲ್ಲಿ ಆಲ್ರೆಡಿ ಪ್ರೀ ಬಿಲ್ಡ್ ಕೋಡ್ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಬಟನ್ನ ನಾನು ಯೂಸ್ ಮಾಡಬೇಕು ಅನ್ನೋಂಗಿದ್ರೆ ಇಲ್ಲಿ ಕೋಡ್ ಇದೆ ಅಲ್ವಾ, ಇದನ್ನು ಜಸ್ಟ್ ಕಾಪಿ ಮಾಡಿಕೊಂಡೆ ನಿಮ್ಮದ್ರಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟಾಗಿ ಬಂದುಬಿಟ್ಟು ನೀವು ಈ ಬಟನ್ನ ಯೂಸ್ ಮಾಡ್ತಾ ಹೋಗ್ಬೋದು. ಕಲರ್ ಬಟನ್ಸ್ ಎಲ್ಲ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಬಾರ್ಡರ್ಡ್ ಬಟನ್ಸು, ಲೈಟ್ ಬಟನ್ಸು, ಗೋಸ್ಟ್, ಶ್ಯಾಡೋ ಬಟನ್ನು, ಲೋಡಿಂಗ್ ಏನಾದ್ರು ನೀವು ಆ್ಯಡ್ ಮಾಡಬೇಕು ಅನ್ನೋದಿದ್ರೆ ಲೋಡಿಂಗ್ ಬಟನ್ಸು ಎಲ್ಲನೂ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು ನೀವು ಆರಾಮಾಗಿ. ಸೊ ಈ ಥರ ಇಲ್ಲಿ ನೋಡಿ ಬಟನ್ ಕಲರ್ಫುಲ್ ಬಟನ್ ಇದೆ, ನಾನು ಇದನ್ನೇ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು, ಇಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ಈ ಥರ ನೀವು ಇದೇ ಥರ ತುಂಬ ಕಾಂಪೊನೆಂಟ್ಸ್ ಇದೆ. ಕ್ಯಾಲೆಂಡರ್ ಕಾಂಪೊನೆಂಟ್ ಇದೆ, ಕಾರ್ಡ್ ಕಾಂಪೊನೆಂಟ್ ಇದೆ, ಚೆಕ್ ಬಾಕ್ಸಸ್ಸು, ಡ್ರಾಪ್ ಡೌನ್ ಇದೆ. ಡ್ರಾಪ್ ಡೌನ್ ಎಲ್ಲ ಇಲ್ಲಿದೆ ನೋಡಿ, ತುಂಬ ಚೆನ್ನಾಗಿದೆ ಡ್ರಾಪ್ ಡೌನ್. ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಡ್ರಾಪ್ ಡೌನ್ ಈ ಥರ ಓಪನ್ ಆಗುತ್ತೆ. ನಾನು ಇದನ್ನು ಎಲ್ಲಿ ಯೂಸ್ ಮಾಡಿದ್ದೀನಿ ಅಂತಂದರೆ ಮೊಬೈಲ್ ಸ್ಕ್ರೀನ್ ಕಂಪ್ಯಾಟಿಬಲ್ ಬಂದರೆ ಇಲ್ಲಿ ಒಂದು ಡ್ರಾಪ್ ಡೌನ್ ಬರುತ್ತೆ ನೋಡಿ, ಇಲ್ಲಿ ಇದಕ್ಕೆ ಬಂದುಬಿಟ್ಟು ಅದನ್ನೇ ಯೂಸ್ ಮಾಡಿರೋದು. ಟೆಂಪ್ಲೇಟ್ಸು, YV ಇದೆಲ್ಲ ಬಂದುಬಿಟ್ಟು ಡ್ರಾಪ್ ಡೌನ್ ಅಲ್ಲಿಂದನೇ ಯೂಸ್ ಮಾಡಿರ್ತಕ್ಕಂಥದ್ದು ನಾನು. ಸೊ ಈ ಥರ ಬಂದುಬಿಟ್ಟು ಹೀರೋ UI ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಡಿಸೈನ್ನ ತುಂಬ ಚೆನ್ನಾಗಿ ನೀವು ಮಾಡ್ತಾ ಹೋಗ್ಬೋದು ಹೀರೋ UI ಯೂಸ್ ಮಾಡಿಕೊಂಡು. ಬ್ಯಾಕ್ ಎಂಡ್ ಅಂತ ಬಂದರೆ ಬ್ಯಾಕ್ ಎಂಡಿಗೆ ಬಂದುಬಿಟ್ಟು ಸ್ಪ್ರಿಂಗ್ ಬೂಟ್ನ ನಾವು ಯೂಸ್ ಮಾಡಿದ್ದೀವಿ. ಸ್ಪ್ರಿಂಗ್ ಬೂಟ್ನಲ್ಲಿ ಬಂದುಬಿಟ್ಟು ಏನು ಯೂಸ್ ಮಾಡಿದ್ದೀವಿ ಅಂತ ಅಂದರೆ ಇವಾಗ ಅದನ್ನು ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ಬಂದುಬಿಟ್ಟು ನಾನು ಕಂಪ್ಲೀಟಾಗಿ ಕೋಡ್ನ ತುಂಬ ಚೆನ್ನಾಗಿ ಅಲೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ ಫ್ಯೂಚರ್ನಲ್ಲಿ ಯಾವುದಾದ್ರೂ ಒಂದು ನನಗೆ ಚೇಂಜಸ್ ಬಂತು ಅಂತ ಅಂದ್ಕೊಳ್ಳಿ, ಅವಾಗೆಲ್ಲ ನಾನು ಕಂಪ್ಲೀಟಾಗಿ ಈಸಿಯಾಗಿ ಅರ್ಥ ಆಗಬೇಕಲ್ವ, ಅದಕ್ಕೋಸ್ಕರ ಇದೇನೇ ಮೇಯ್ನು. ಓಕೆನಾ, ಇದು ಮೇಯ್ನ್ ಯಾಕೆ ಅಂತಂದರೆ ಈ 3 APIsನ ನಾನು ಬಿಲ್ಡ್ ಮಾಡಿರ್ತಕ್ಕಂಥದ್ದು. ಒಂದು ಬಂದುಬಿಟ್ಟು ಪಿಂಗ್ API ಅಂತ, ಅದು ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ಚೆಕ್ ಮಾಡ್ತಾನೆ ಇರುತ್ತೆ. ಅಂದರೆ ಇವಾಗ ಡೆಪ್ಲಾಯ್ ಮಾಡ್ತೀವಲ್ಲ, ಡೆಪ್ಲಾಯ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ಒಂದು ಇಶ್ಯೂ ಇದೆ. ನಾವೊಂದು ಫ್ರೀ ಟೈರ್ ಆರ್ಕಿಟೆಕ್ಚರ್ನಲ್ಲಿ ಡೆಪ್ಲಾಯ್ ಮಾಡುವಾಗ 15 ಮಿನಿಟ್ಸ್ ನಮ್ಮ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಶಟ್ ಡೌನ್ ಆಗಿಬಿಡುತ್ತೆ. ಶಟ್ ಡೌನ್ ಅಂದರೆ ಇನ್ಆಕ್ಟಿವ್ ಅಂತ ಏನಾದರೂ ಗೊತ್ತಾಗಿದ್ರೆ ಶಟ್ ಡೌನ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ 15 ನಿಮಿಷ ನಾನೇನು ಯೂಸೇ ಮಾಡಿಲ್ಲ ಅಂತ ಅಂದ್ಕೊಳ್ಳಿ ನನ್ನ ಒಂದು ವೆಬ್ಸೈಟ್ನ, ಆವಾಗ ಬಂದುಬಿಟ್ಟು ಆಟೋಮೆಟಿಕ್ ಶಟ್ ಡೌನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಎವ್ರಿ 5 ಮಿನಿಟ್ಸ್ ಒನ್ಸು ಈ ಪಿಂಗ್ ಅಂತ ಒಂದು ಗೆಟ್ APIನ ನಾನು ಕಾಲ್ ಮಾಡ್ತಾನೆ ಇರ್ತೀನಿ. ಕಾಲ್ ಮಾಡಿದ್ರೆ ನನಗೆ ಏನು ರೆಸ್ಪಾನ್ಸ್ ಬರುತ್ತೆ ಅಂತಂದರೆ ಬ್ಯಾಕ್ ಎಂಡ್ ಇಸ್ ಅಲೈವ್ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬರ್ತಾ ಹೋಗುತ್ತೆ. ಸೊ ಇದೊಂದು API. ಸೆಕೆಂಡ್ ಬಂದುಬಿಟ್ಟು ಸೆಂಡ್ ಮೆಸೇಜ್ API ಇದೆಯಲ್ಲ, ಇದನ್ನೇ ಎಲ್ಲಿ ಯೂಸ್ ಮಾಡೋದು ಅಂತ ಅಂದರೆ ಇಲ್ಲಿ ನೋಡಿ, ಇದರಲ್ಲಿ ಮೆಸೇಜ್ ಸೆಂಡ್ ಮಾಡೋಕೆ ಒಂದಿದೆ ನೋಡಿ, ಇಲ್ಲಿ ಇದನ್ನು ಬಂದುಬಿಟ್ಟು ಮೆಸೇಜ್ ಸೆಂಡಿಂಗ್ API. ಇದು ಬಂದುಬಿಟ್ಟು ಮೆಸೇಜ್ನ ಸೆಂಡ್ ಮಾಡಿದ ತಕ್ಷಣ ನಮಗೆ ಮೇಲ್ ಬಂದುಬಿಡುತ್ತೆ. ಸೊ ಈ ಥರ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿದ್ದೀವಿ. ಇಲ್ಲಿ ಬಂದುಬಿಟ್ಟು ಇನ್ನೊಂದು ಶೆಡ್ಯೂಲ್ ಮೀಟಿಂಗ್ ಅಂತ ಇದೆ. ಸ್ಕೆಡ್ಯೂಲ್ ಮೀಟಿಂಗ್ನಲ್ಲಿ ಏನು ಅಂತ ಅಂದರೆ ಮೀಟಿಂಗ್ನ ಸ್ಕೆಡ್ಯೂಲ್ ಮಾಡೋಕ್ಕೆ ಇಲ್ಲಿದೆಯಲ್ಲ, ನಿಮ್ಮದು ನೇಮ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ನಿಮ್ಮದು ಮೀಟಿಂಗ್ನ ಸ್ಕೆಡ್ಯೂಲ್ ಮಾಡ್ಕೋಬೋದು ಇಲ್ಲಿ. ಸೊ ಈ ಫೀಚರ್ಸ್ಗೆ ಇನ್ನೊಂದು APIನ ಯೂಸ್ ಮಾಡಿದ್ದೀವಿ. ಈ 3 APIನ ಮಾತ್ರ ಯೂಸ್ ಮಾಡಿದ್ದೀವಿ. ಲಾಗರ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ, ಅಂದರೆ ಇನ್ ಕೇಸ್ ಏನಾದರೂ ಇಶ್ಯೂಸ್ ಬಂದರೆ ಅದನ್ನೆಲ್ಲ ಪರ್ಫೆಕ್ಟಾಗಿ ನಮಗೆ ಲಾಗ್ಸ್ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ಲಾಗರ್ಸ್ನೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈ ಥರ ಫುಲ್ಲು ಸ್ಟ್ರಕ್ಚರ್ಡಾಗಿ ಕೋಡ್ನ ಬಿಲ್ಡ್ ಮಾಡಿದ್ದೀವಿ. ಇದು ಬಂದುಬಿಟ್ಟು ಫ್ರಂಟ್ ಎಂಡ್ ಬ್ಯಾಕ್ ಎಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡಿ 3 APIsನ ಬಿಲ್ಡ್ ಮಾಡಿದ್ದೀವಿ. ಸೊ ಫ್ರಂಟ್ ಎಂಡಿಂದ ಕಾಲ್ ಆಗುತ್ತೆ, ನಮಗೆ ಆ ಕೆಲಸನ ಮಾಡ್ಕೊಡೋಕ್ಕೆ ಬ್ಯಾಕ್ ಎಂಡ್ ಇದೆ. ಇವಾಗ ಡೆಪ್ಲಾಯ್ಮೆಂಟ್ ಪಾರ್ಟಿಗೆ ಬಂದರೆ, ಡೆಪ್ಲಾಯ್ಮೆಂಟ್ನಲ್ಲಿ ಬಂದುಬಿಟ್ಟು ನಾವು 2 ಡೆಪ್ಲಾಯ್ಮೆಂಟ್ನ ಯೂಸ್ ಮಾಡಿದ್ದೀವಿ. ಫ್ರಂಟ್ ಎಂಡ್ಗೆ ಬೇರೆ ಡೆಪ್ಲಾಯ್ಮೆಂಟ್, ಬ್ಯಾಕ್ ಎಂಡ್ಗೆ ಬೇರೆ ಡೆಪ್ಲಾಯ್ಮೆಂಟ್. ಫ್ರಂಟ್ ಎಂಡ್ಗೆ ಬಂದುಬಿಟ್ಟು ವರ್ಸಲ್ ಅಂತ ಒಂದು ಡೆಪ್ಲಾಯ್ಮೆಂಟ್ ಟೂಲ್ ಇದೆ. ಅದು ಬಂದುಬಿಟ್ಟು ಫ್ರೀಯಾಗಿ ಡೆಪ್ಲಾಯ್ ಮಾಡೋಕ್ಕೆ ನಮಗೆ ಆಪ್ಷನ್ಸ್ನ ಕೊಡ್ತಾ ಹೋಗ್ತಾರೆ. ಚಿಕ್ಕ ಪ್ರಾಜೆಕ್ಟ್ ಆಗಿದ್ರೆ, ಇನ್ ಕೇಸ್ ಏನೋ ನೀವು ಪೇಯ್ಡಾಗಿ ನೀವೇನಾದರೂ ಡೆಪ್ಲಾಯ್ ಮಾಡ್ತೀರಾ ಅಂತ ಅಂದರೆ ನೀವು ಇನ್ನೂ ತುಂಬ ಲಾಟ್ ಆಫ್ ಆಪರ್ಚುನಿಟೀಸ್ನ ಕೊಡ್ತಾ ಹೋಗ್ತಾರೆ. ಅದೇ ನಾನು ಬ್ಯಾಕ್ ಎಂಡ್ ಹೇಳಿದೆ ಅಲ್ವಾ, 15 ಮಿನಿಟ್ಸ್ ಒನ್ಸ್ ಇನ್ಆಕ್ಟಿವ್ ಇದ್ದರೆ ಶಟ್ ಡೌನ್ ಆಗುತ್ತೆ ಅಂತ. ಅದೆಲ್ಲ ನಾವು ಪೇಯ್ಡಾಗಿ ತೊಗೊಂಡ್ರೆ ಅದೆಲ್ಲ ಇರಲ್ಲ, ಆಟೋಮೆಟಿಕ್ಕಾಗಿ ಸರ್ವರ್ ರನ್ ಆಗ್ತಾನೆ ಇರುತ್ತೆ 24/7. ಬಟ್ ನೀವೇನಾದ್ರೂ ಫ್ರೀಯಾಗಿ ಯೂಸ್ ಮಾಡಿದ್ರೆ 15 ಒನ್ಸ್ ಇನ್ಆಕ್ಟಿವ್ ಇದ್ದರೆ ಶಟ್ ಡೌನ್ ಆಗುತ್ತೆ, ಈ ಥರ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಟೂಲ್ನ ಯೂಸ್ ಮಾಡಿದೆ. ಇನ್ನೊಂದು ನಿಮಗೆ URL ಕೊಡ್ತೀನಿ, ಆ ವೆಬ್ಸೈಟ್ಗೆ ಹೋದರೆ ಅದರಲ್ಲಿ ನಿಮ್ಮ ಒಂದು ಈ ಪಿಂಗ್ API ಇದೆಯಲ್ಲ, ಅದನ್ನು ಬಂದುಬಿಟ್ಟು ನಾನು ಕೊಟ್ಟಿದ್ದೀನಿ. ಅದು ಬಂದುಬಿಟ್ಟು ಆಟೋಮೆಟಿಕಾಗಿ 5 ಮಿನಿಟ್ಸ್ ಒನ್ಸು ಪಿಂಗ್ ಮಾಡ್ತಾನೆ ಇರುತ್ತೆ. ಸೊ ನನ್ನ ಒಂದು ಬ್ಯಾಕ್ ಎಂಡ್ ಶಟ್ ಡೌನ್ ಆಗದಲ್ಲಿರೋ ಥರ ನೋಡ್ಕೊಳ್ತಾನೆ ಇರುತ್ತೆ. ಅದಕ್ಕೋಸ್ಕರ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಯಿತು. ಇವಾಗ 24/7 ನನ್ನ ಒಂದು ಸರ್ವರ್ ರನ್ ಆಗ್ತಾನೆ ಇರುತ್ತೆ. ಓಕೆನಾ, ಡೆಪ್ಲಾಯ್ ಮಾಡುವಾಗ ಒಂದು ಮೈಂಡಲ್ಲಿ ಏನು ಇಟ್ಕೋಬೇಕು ಅನ್ನೋಂಗಿದ್ರೆ, ಫ್ರಂಟ್ ಎಂಡ್ಗೂ ಬ್ಯಾಕ್ ಎಂಡ್ಗೂ ಕೂಡ ನಾವು ಲೋಕಲ್ ಎನ್ವಿರಾನ್ಮೆಂಟಲ್ಲಿ ಇದ್ದಾಗ API URLs ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಆ URLsನ ಬಂದುಬಿಟ್ಟು ಫ್ರಂಟ್ ಎಂಡ್ಗೆ ಬ್ಯಾಕ್ ಎಂಡಿಂದ ಕೊಡಬೇಕು, ಬ್ಯಾಕ್ ಎಂಡಿಂದ ಫ್ರಂಟ್ ಎಂಡಿಗೆ ಕೊಡಬೇಕು. ಸೊ
ಸೊ ಆವಾಗ ಒಂದು ಕಾನ್ಫ್ಲಿಕ್ಟ್ ಆಗಲ್ಲ. ನಿಮ್ಮ ಈ ಎರಡು ಆ್ಯಪ್ ಮಾತ್ರ ಮಾತಾಡ್ಕೊಳ್ತಾ ಇರುತ್ತೆ, ಬೇರೆ ಆ್ಯಪ್ಸು ನಿಮ್ಮ ಒಂದು APIನ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಇದು ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಇಲ್ಲ ಇದೆಲ್ಲನೂ ಕೂಡ ನಾವು ಫ್ರೀಯಾಗೆ ಮಾಡಿಬಿಟ್ವು, ಏನೇನೋ ದುಡ್ಡೇ ಖರ್ಚಾಗಲಿಲ್ಲ. ಇದರಲ್ಲಿ ಮೇಯ್ನಾಗಿ ನಾವು ಖರ್ಚು ಮಾಡಿದ್ದು ಎಲ್ಲಿ ಅಂತಂದರೆ, ಇಲ್ಲಿ ಬಂದುಬಿಟ್ಟು busyonline.com ಅಂತ ಒಂದು ಡೊಮೈನ್ ಇದೆ ಅಲ್ವಾ, ಈ ಡೊಮೈನ್ನ ಪರ್ಚೇಸ್ ಮಾಡೋಕ್ಕೆ ನಾವು ದುಡ್ಡನ್ನ ಪೇ ಮಾಡಿದ್ವು. ಅದು ಬಂದುಬಿಟ್ಟು 980 ರೂಪೀಸ್ ಪೇ ಮಾಡೋದು. ಈ ಲೋಗೋಸ್ ಎಲ್ಲ ಡಿಸೈನ್ ಮಾಡೋದಲ್ಲ ನಾವೇನೇ ಓನಾಗಿ ಡಿಸೈನ್ ಮಾಡಿಕೊಂಡು, ಅದಾದಮೇಲೆ busyonline.comನ ಪರ್ಚೇಸ್ ಮಾಡೋಕ್ಕೆ 980 ರೂಪೀಸ್ ಆಯಿತು ಅಂದೆ ಅಲ್ವಾ. 980 ರೂಪೀಸು ನಾವು ಇದು ಪರ್ಚೇಸ್ ಮಾಡುವಾಗ ತುಂಬ ನೇಮ್ಸ್ನ ಟ್ರೈ ಮಾಡೋದು, makeItonline.com ಈ ಥರ ಎಲ್ಲ ಟ್ರೈ ಮಾಡೋದು, 0to1.com ಅಂತೆಲ್ಲ ಟ್ರೈ ಮಾಡೋದು. ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹೋದರೆ 0to1 ಅಂತ ಹಾಕಿದ್ದೀನಿ. ನನಗೆ ತುಂಬ ಇಷ್ಟ ಆ ಲೈನು. ಯಾಕೆ ಅಂತ ಅಂದರೆ, ಈಗ ಒಬ್ಬ ಏನೂ ಇಲ್ಲ ಅಂದರೆ 0, ಅದರ ನೆಕ್ಸ್ಟ್ ನಂಬರೇ 1, ಬಟ್ ನಂಬರ್ 1 ಅದು. ಸೊ 0ನಲ್ಲಿದ್ರೂ 1ಗೆ ಹೋಗ್ಬೋದು ಅನ್ನೋ ಥರ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಅದು ನನಗೆ ಕಂಪ್ಯೂಟರ್ ಸೈನ್ಸ್ ಓದಿರೋರಿಗೆ ಗೊತ್ತಿರುತ್ತೆ 0 or 1 ಅನ್ನೋ ಥರ. ಸೊ 0ನಲ್ಲಿರ್ತೀಯ ಅಥವಾ 1ಗೆ ಹೋಗ್ತೀಯ ಅನ್ನೋ ಥರ. ಸೊ 0 to 1 ಅನ್ನೋ ಥರ ಒಂದು ಇಡೋಣ, 0to1.com ಅನ್ನೋ ಥರ. ಅದನ್ನು ಕೂಡ ಪರ್ಚೇಸ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನಾವು ರಿಸರ್ಚ್ ಮಾಡಿ ಚೂಸ್ ಮಾಡಿ ಈ ನೇಮ್ನ ಫೈಂಡ್ ಔಟ್ ಮಾಡೋದು. ಲೈಕ್ ಬಿಸಿ ಆನ್ಲೈನ್ ಅಂತ. ಬಿಸಿ ಅಂತ ಅಂದರೆ ಬಿಸ್ನೆಸ್, ನಿಮ್ಮದೊಂದು ಯಾವುದೋ ಒಂದು ಬಿಸ್ನೆಸ್ನ ಆನ್ಲೈನ್ಗೆ ತೊಗೊಂಬರ್ಬೋದು ಅನ್ನೋ ಥರ ಒಂದು ಇದು. ನಮಗೆ ಟ್ರೆಂಡಿಂಗ್ ಟೆಕ್ನಾಲಜೀಸ್ ಎಲ್ಲ ತುಂಬ ಚೆನ್ನಾಗಿ ಅವೇರ್ನೆಸ್ ಇರೋದ್ರಿಂದ ಆರಾಮಾಗಿ ಬಿಲ್ಡ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಇದನ್ನು ಒಂದು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀವಿ. ಕಂಪ್ಲೀಟಾಗಿ ನೀವೂ ಕೂಡ ಇದೇ ಒಂದು ರೋಡ್ ಮ್ಯಾಪ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವೆಬ್ಸೈಟ್ನ ಆನ್ಲೈನ್ಗೆ ತರ್ತಾ ಹೋಗ್ಬೋದು. ನೀವೇನಾದರೂ ಈ ಡೊಮೈನ್ನ ಪರ್ಚೇಸ್ ಮಾಡೋದು ಬೇಡ ಅನ್ನೋಂಗಿದ್ರೂ ಕೂಡ ಫ್ರೀಯಾಗಿ ವರ್ಸಲ್ಲಿಂದನೇ URLನ ಕೊಡ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಡೆಪ್ಲಾಯ್ ಮಾಡ್ತಾ ಹೋಗ್ಬೋದು. ಓಕೆನಾ, ಇಷ್ಟೆಲ್ಲ ಗೊತ್ತಾಯಿತು ಅಂತ ಅನ್ಕೊತೀನಿ. ಇಷ್ಟೇ ಅಂದರೆ ಒಂದು ಆನ್ಲೈನ್ಗೆ ನಮ್ಮ ಒಂದು ಆ್ಯಪ್ನ ತರೋದು ಅಂತಕ್ಕಂಥದ್ದು ತುಂಬಾ ದೊಡ್ಡ ಟಾಸ್ಕ್ ಅಂತ ನನ್ನ ಮೈಂಡಲ್ಲಿ ಕೂತಿತ್ತು. ಬಟ್ ಇದನ್ನೆಲ್ಲ ಪಾಸಿಬಲ್ ಮಾಡಿದ್ದೀವಿ ನಾವು, ಅದಕ್ಕೋಸ್ಕರ ಒಂದು ಹ್ಯಾಪಿ ನ್ಯೂಸ್ ಇದೊಂದು. ಇದೆಲ್ಲ ಅರ್ಥ ಆಯ್ತಲ್ವಾ? ನಿಮಗೂ ಯಾವುದೋ ಒಂದು ಬಿಸ್ನೆಸ್ನ ನೀವು ಆನ್ಲೈನ್ಗೆ ತರಬೇಕು ಅನ್ನೋಂಗಿದ್ರೆ, ನಿಮಗೊಂದು ವೆಬ್ಸೈಟ್ನ ಲಾಂಚ್ ಮಾಡಬೇಕು ಅನ್ನೋಂಗಿದ್ರೆ, ನಿಮಗೆ ಈ React.js ಮತ್ತು Spring Boot ಇವೆಲ್ಲ ಗೊತ್ತಿದ್ರೆ ಸಾಕು, ಆರಾಮಾಗಿ ಫ್ರೀಯಾಗಿನೇ ಡೆಪ್ಲಾಯ್ ಮಾಡ್ತಾ ಹೋಗ್ಬೋದು, ಫ್ರೀಯಾಗಿ ಆನ್ಲೈನ್ಗೆ ತರ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಇದರಲ್ಲಿ ಯಾವ ಸ್ಟೆಪ್ ನಿಮಗೆ ಕಷ್ಟ ಅನ್ಸಿದ್ರೂ ಪರವಾಗಿಲ್ಲ, ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.